ಮುಖ್ಯಮಂತ್ರಿಯವ್ರನ್ನ ಬಿಟ್ಟು ಮಂತ್ರಿಗಿರಿಯ ಪಟ್ಟಿ ರೆಡಿ ಮಾಡುವ ಅಧಿಕಾರ ಯಾರಿಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ. ಅದು ಯಾಕೆ ಈ ಥರ ಚರ್ಚೆ ಶುರು ಆಗ್ತಾ ಇದೆಯೋ ಅಥವಾ ಯಾಕೆ ಈ ಪದ್ಧತಿ ಶುರುವಾಗಿದೆಯೋ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಯಾರು ಇರಬೇಕು ಯಾರು ಬೇಡ ಯಾರು ಇರಬಾರ್ದು ಅನ್ನೋ ಡಿಸೈಡ್ ಮಾಡೋ ಅಧಿಕಾರವನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರಿಗೂ ಇಲ್ಲ, ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಇಲ್ಲ. ಆದರೆ ನಮ್ಮ ದುರಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನನ ನಮ್ಮ ಲೀಡರ್ಗಳೆಲ್ಲ ಸೇರಿ ಎಲ್ಲಿಗೆ ತಗೊಂಡೋಗಿದ್ದಾರೆ ಅನ್ನೋದಕ್ಕೆ ಈ ಪ್ರಹಸನನೇ ಸಾಕ್ಷಿ. ಆಮೇಲೆ ಯಾರಿಗೂ ಇಂಟ್ರೆಸ್ಟ್ ಕಾಣ್ತಾ ಇಲ್ಲ ಇಲ್ಲಿ, ಅಥವಾ ಯಾರಿಗೂ ಮಾಡಬೇಕು ಅಂತ ಆಸಕ್ತಿನೂ ಕಾಣ್ತಾ ಇಲ್ಲ. ಹಾಗಾಗಿ ಡಿಲೇ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತಲೂ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿಗಳು ಅಷ್ಟು ಖಾತೆಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತೇನೆ ಅನ್ನೋ ಸಂದೇಶನ ಕೊಡ್ತಾ ಇದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ವರಿಷ್ಠ ಮೇಲೆ ಹಾಕ್ತಾ ಇದ್ದಾರೆ. ಇಲ್ಲ, ಅದು ಅವ್ರು ಯಾವಾಗ ಹೇಳ್ತಾರೋ ಅವಾಗ ಬರ್ತೀವಿ ಅಂತ ಹೇಳಿ. ಅಂದರೆ ತಮ್ಮ ಮುಖ್ಯಮಂತ್ರಿ ಪದವಿನ ಹೈಕಮಾಂಡ್ಗೆ ಸರೆಂಡರ್ ಮಾಡಿಸಿದ್ದಾರೆ ಯಾರು ಮುಖ್ಯಮಂತ್ರಿಗಳು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕಳಾಹೀನ ಮುಖ ಹೊತ್ತು ದೆಹಲಿಲಿ ಹೋಗಿದ್ದಾರೆ, ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ಬಲವಂತವಾಗಿ ಕರ್ಕೊಂಡು ಹೋದ್ರು ಸಿದ್ದರಾಮಯ್ಯನವ್ರನ್ನ ಅಂತ. ಮೇಲ್ಗಡೆ ಹೋಗಿ ಮಲಗಿದ್ರು ಡಿ ಕೆ ಅವ್ರು ಹೋಗಿ 40 ನಿಮಿಷ ಕಾದರೂ ಕೆಳಗಡೆ ಬರಲಿಲ್ಲ. ಆಮೇಲೆ ಗ್ರೀನ್ ಟೀ ಕುಡಿದು ನಿಧಾನಕ್ಕೆ ಕೆಳಗಡೆ ಬಂದ್ರಂತೆ. ಏನೋ ಕೈಕಾಲು ಹಿಡಿದು ದುಂಬಾಲ್ ಬಿದ್ದು ಸಿದ್ದರಾಮಯ್ಯನವ್ರು ಕರ್ಕೊಂಡು ಹೋಗಿದ್ದಾರೆ ಅಂತ. ಆಮೇಲೆ ನೀವು ಎರಡನೇ ಪಟ್ಟಿ ಮೂರು ಜನನೂ ಪಟ್ಟಿ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ತಮ್ಮ ವ್ಯಾಪ್ತಿ ಗೊತ್ತು, ಅವ್ರಿಗೆ ತಮ್ಮ ಅಧಿಕಾರ ವ್ಯಾಪ್ತಿ ಗೊತ್ತು, ತಮ್ಮ ಪವರ್ ಏನು ಅಂತಲೂ ಗೊತ್ತು. ಹಾಗಾಗಿ ಇನ್ನೊಂದು ಲಿಸ್ಟ್ ತಗೊಂಡು ಹೋಗುವ ಏನೋ ಆ ಕೆಲಸನ ಬಹುಶಃ ಅವರು ಮಾಡಿರಲಿಕ್ಕಿಲ್ಲ. ಅಥವಾ ಬಿ ಕೆ ಹರಿಪ್ರಸಾದ್ ಅವರು ಅಷ್ಟೊಂದು ಏನೋ ಧೈರ್ಯ ಅಂತ ತೋರಿಸಿರ್ಲಿಕ್ಕಿಲ್ಲ. ಹೆಚ್ಚು ಅಂದರೆ ತಮ್ಮ ಸಜೆಷನ್ಸ್ನ ಕೊಟ್ಟಿರ್ಬೋದು. ಇವ್ರನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ, ಇವ್ರನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಥವಾ ಈ ಪ್ರಾದೇಶಿಕವಾರು ಈ ಕೋಟಾ ಕ್ಲಿಯರ್ ಆಗಬೇಕು, ಕ್ಯಾಸ್ಟ್ ವಾರು ಈ ಕ್ವೆಶನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸಜೆಷನ್ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ಆದರೆ ವರಿಷ್ಠರು ಇದನ್ನು ಯಾಕೆ ಇನ್ನೂ ಮುಂದೂಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅಥವಾ ಏನು ಮುಖ್ಯಮಂತ್ರಿಗಳೇ ಏನು ಉದ್ದೇಶಪೂರ್ವಕವಾಗಿ ಏನಾರು ಮುಂದೂಡಿಸ್ತಾ ಇದ್ದಾರಾ, ಅದು ಪ್ರಶ್ನೆ ಸುಮಾರು MLA-ಗಳಲ್ಲಿ ಇರ್ತಕ್ಕಂಥದ್ದು. ಈ ಸರಿ ದೆಹಲಿ ದಂಡಯಾತ್ರೆ ಏನಿದೆ ಯಾವುದೇ ಫಲ ಕೊಡದೆ ವಾಪಸ್ ಆಗ್ತಾ ಇದ್ದಾರೆ, ಫಲಪ್ರದ ಆಗಿಲ್ಲ. ಆಮೇಲೆ ಅವ್ರು ಯಾವಾಗ ಹೇಳ್ತಾರೋ ಆವಾಗ ಹೋಗ್ತೀವಿ ಅನ್ನುವ ಮೂಲಕ ಕಡೆಗೂ ಈಗ ನಾವೆಲ್ಲ ಹೈಕಮಾಂಡ್ ಸಂಸ್ಕೃತಿನ ಬೈತಾ ಇದ್ರಲ್ಲ, BJP ಬೈತಾ ಇದ್ರು, ಈಗ BJPಲೂ ಹೈಕಮಾಂಡ್ ಸಂಸ್ಕೃತಿ ಬಂತು, ಕಾಂಗ್ರೆಸ್ನಲ್ಲೂ ಹೈಕಮಾಂಡ್ ಸಂಸ್ಕೃತಿಯಿಂದ ಬೈತಾ ಇದ್ದೋ, ಈ ಕಾಂಗ್ರೆಸ್ಸಲ್ಲೂ ಹೈಕಮಾಂಡ್ ಸಂಸ್ಕೃತಿ ಬಂದ್ಬಿಡ್ತು. ಇಡೀ ಹೈಕಮಾಂಡ್ ಸಂಸ್ಕೃತಿಗೆ ನಮ್ಮ ಕರ್ನಾಟಕದ ಹಿತಾಸಕ್ತಿನ ಬಲಿ ಕೊಡ್ತಾ ಇರೋ ಥರ ಇದು ಕಾಣ್ತಾ ಇದೆ. ನೋಡಬೇಕು, ಇನ್ನು ಸೋಮವಾರನೂ ಇವರೇನೋ ಹೋಗ್ತಾರಂತೆ, ಸೋಮವಾರ ನಂತರ ಅವ್ರು ಯಾರೋ ಗ್ರೀನ್ ಸಿಗ್ನಲ್ ಕೊಡ್ತಾರೋ, ಅವ್ರಿಗೆ ಏನು ಇಲ್ಲೇದು ಈಕ್ವೇಷನ್ ಏನು ಗೊತ್ತಿರ್ತದೆ, ಇಲ್ಲಿನ ನಮ್ಮ ಶಾಸಕರ ನೋವು ಏನು ಗೊತ್ತಿರ್ತದೆ, ಕರ್ನಾಟಕದ ಪರಿಸ್ಥಿತಿ ಏನು ಗೊತ್ತಿರ್ತದೆ. ಅವರಿಬ್ಬರು, ಒಬ್ಬರು ಸುರ್ಜೇವಾಲಾ, ಇನ್ನೊಬ್ರು ವೇಣುಗೋಪಾಲ್, ಇವರಿಬ್ಬರು ಈ ಲಿಸ್ಟನ್ನು ಅಳೆದು ತೂಗಿ ಈ BJP ಹೇಳಿರ್ತಾರೆ ಏನಾದ್ರು ಬಾರ್ಗೇನಿಂಗ್ ನಡೀತಾ ಇದೆಯಾ, ಪೇಮೆಂಟ್ ಕೋಟಾಗಳು ಮ್ಯಾನೇಜ್ಮೆಂಟ್ ಕೋಟಾಗಳು ನಡೀತಾ ಇದೆಯಾ, ಬಿಡ್ಡಿಂಗ್ ನಡೀತಾ ಇದೆಯಾ ಅನ್ನೋ ಅನುಮಾನ ಜನಕ್ಕೆ ಕಾಡೋಕ್ಕೆ ಶುರುವಾಗುತ್ತೆ. ಸುಮಾರು ಕೆಲಸಗಳಿದೆ ರಾಜ್ಯದಲ್ಲಿ. ಏನೋ ಆಡಳಿತ ಯಂತ್ರ ಒಂದು ರೀತಿಯ ಕುಸಿದು ಬಿದ್ದಿರುವ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ಇಲಾಖೆ ಮಿನಿಸ್ಟರ್ಗಳೇ ಇಲ್ಲ. ಹಾಗಾಗಿ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಇನ್ನಾದರೂ ಮುಖ್ಯಮಂತ್ರಿಗಳು ಅಲರ್ಟ್ ಆಗಿ ನಿಮ್ಮ ಶಾಸಕರ ಕೂಗನ್ನು ಕೇಳುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ನಿಮ್ಮ ಶಾಸಕರು ಆಕಾಂಕ್ಷಿಗಳ ಕೂಗನ್ನು ಕೇಳುವ ಕೆಲಸವನ್ನು ನೀವು ಮಾಡಬೇಕು. ನೀವು ಎಲ್ಲ ಶಾಸಕರನ್ನ BJP ಶಾಸಕರನ್ನು ಕೂಡ ಏನೋ ಅವರ ಮನವೊಲಿಸುವ, ಅವ್ರ ಮೇಲೆ ಪ್ರೀತಿ ತೋರಿಸುವ ಕೆಲಸ ಜಾಸ್ತಿ ಮಾಡ್ತಾ ಇದ್ದೀರಿ. ಅದೇ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಲೀಡರ್ಗಳ ಏನೋ ನೋವೇನಿದೆ ಅದಕ್ಕೆ ಕಿವಿಗೊಡುವ ಕೆಲಸವನ್ನು ನೀವು ಮಾಡಬೇಕು. ನೀವು ನಿಮ್ಮ ಹೈಕಮಾಂಡ್ನ ಒಪ್ಪಿಸ್ಬೇಕು. ನಿಮ್ಮ ಹೈಕಮಾಂಡ್ನ ಒಪ್ಪಿಸುವ ಕೆಲಸ ನಿಮ್ಮದು, ನಿಮ್ಮ ರಿಸ್ಕ್ ಇದು. ಹಾಗಂತ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಸುಮ್ಮನೆ ಯಾರೋ ಮಂತ್ರಿಗಳಿಲ್ಲದೆ ಹೆಂಗೆ ನಡ್ಕೊಂಡು ಹೋಗುತ್ತೆ ಅಂತ ಅನ್ನೋದು ಅದು ಅಪ್ರಾಮಾಣಿಕ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಳ್ಳೆಯ ಪ್ರಶ್ನೆ ಏನೈತಿದ್ರಿ, ಇದು ಸಂವಿಧಾನ ಬಾಹಿರ ಅಂತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಯಾವಾಗಲೂ ಒಂದು ಪಾಕೆಟ್ ಡೈರಿ ಥರ ಒಂದು ಸಂವಿಧಾನ ಹಿಡ್ಕೊಂಡು ಸೆಷನ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾ ಇರ್ತಾರೆ, ಸಂವಿಧಾನ ಅಂತೇಳಿ. ಮತ್ತು ಅದನ್ನೇ ಅದರ ಒಂದು ನಿಯಮಾವಳಿಗಳನ್ನು, ಅದರ ಒಂದು ಈ ಪದ್ಧತಿಯನ್ನು ಯಾವ ರೀತಿ ಉಲ್ಲಂಘನೆ ಆಗ್ತಾ ಇದೆ ಅಂತಕ್ಕಂಥದ್ದು, ಇದು ಒಂಥರ ನಮ್ಮ ಒಂದು ಫೆಡರಲ್ ಸಿಸ್ಟಮ್ ಏನಿದೆಯಲ್ಲ, ಫೆಡರಲ್ ಸಿಸ್ಟಮಿಗೆ ಒಂದು ಮಾರಕ ಇದು ಅಂತ ಈ ಒಂದು ಸಂಸ್ಕೃತಿ. ಅದೇನೇ ಇದ್ದರೂ ಪಕ್ಷದ ಆಂತರಿಕವಾಗಿ ಏನಾದರೂ ಮೀಟಿಂಗ್ಗಳು ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕು ಹೊರತಾಗಿ ಇದು ಡಣಾಡಂಗುರವಾಗಿ ಈಗ ಏನಂತ ಹೇಳಿದ್ರೆ ನಾವು ಹೈಕಮಾಂಡಿಗೆ ತೊಗೊಂಡೋಗ್ತೀವಿ ಲಿಸ್ಟು, ಅಲ್ಲಿಂದ ರಿಜೆಕ್ಟ್ ಆಗಿ ಬರ್ತೀವಿ ನಾವು, ಏನಿದು ಕತೆ ಅಂತ ಹಣಕ ಅದು ಒಂಥರ ಮಾಕ್ರಿ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ, ಹೌದು, ನಮ್ಮ ವಿಪಕ್ಷದ ನಾಯಕರು ಅಥವಾ ನಮ್ಮ ಲೀಡರ್ಗಳು ಹೋಗಿ ದೆಹಲಿ ನಾಯಕರಿಗೆ ಡೊಗ್ಗು ಸಲಾಮ್ ಹೊಡ್ಕೊಂಡು ನಮಸ್ಕಾರ ಹೊಡ್ಕೊಂಡು ಅವ್ರು ಹೇಳಿದಾಗ ಫ್ಲೈಟ್ಗಳನ್ನ 3 ಸರಿ ಚೇಂಜ್ ಮಾಡ್ಕೊಂಡು ಅವ್ರು ಹೇಳಿದ್ದನ್ನು ಕೇಳಿ ಅಲ್ಲಿಂದ ಬಂದ್ರೆ ಮಹಾಪ್ರಸಾದ್ ಅಂತ ಸ್ವೀಕರಿಸ್ತೀನಿ ಅಂತ ಹೇಳಿ, ದಟ್ ಇಟ್ ಸೆಲ್ಫ್ ನಿಮ್ಮ ಇನ್ಕೆಪಬಿಲಿಟಿನ ತೋರಿಸುತ್ತೆ. ಕರ್ನಾಟಕ ರಾಜ್ಯದ ಜನರ ಎದುರುಗಡೆ ನೀವು ಎಷ್ಟು ಅಶಕ್ತರು, ದೆಹಲಿ ಹೈಕಮಾಂಡ್ಗೆ, ದೆಹಲಿಯ ಲೀಡರ್ಗಳಿಗೆ ನೀವು ಎಷ್ಟು ಸರೆಂಡರ್ ಆಗಿದ್ದೀರಿ. ನಿಮ್ಮ ಕೈಲಿ ಏನೂ ಇಲ್ಲ, ನಿಮಗೆ ಇಲ್ಲಿ ಆರ್ಭಟ ಮಾಡ್ತಿರಲ್ಲ, ಅವ್ರಿವ್ರ ಮೇಲೆ ತಾಕತ್ತು ತೋರಿಸ್ತಿರಲ್ಲ, ದಮ್ಮು ತಾಕತ್ತು ಇತ್ಯಾದಿ ಹೇಳ್ತಿರಲ್ಲ, ಇದು ಯಾವುದು ನಿಮ್ಮಲ್ಲಿ ಇಲ್ಲ, ದೆಹಲಿಯವ್ರ ಹತ್ರ ಕಟ್ಟಿ ಮಡಗಿದ್ದೀರಾ ಅನ್ನೋ ಮೆಸೇಜ್ ರವಾನೆ ಆಗುತ್ತೆ. ದಯಮಾಡಿ ಅದನ್ನು ಬಹಿರಂಗವಾಗಿ ಹೇಳೋದನ್ನಾರು ನಿಲ್ಲಿಸಿ. ಬಹಿರಂಗವಾಗಿ ಹೇಳೋದನ್ನ ನಿಲ್ಲಿಸಿಲ್ಲ, ಅವ್ರು ಗುಲಾಮ ಅಂತ ನಾವೇ ಒಪ್ಕೊಳ್ಳೋಕೆ ಶುರು ಮಾಡಿದ್ರೆ ಆ ಪದವಿಗೆ ಗೌರವ ಇಲ್ಲಿರುತ್ತೆ. ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಮಹಾ ಮೌನ ವಹಿಸಿ ಅವ್ರು ಹೇಳ್ತಾ ಇಲ್ಲ,
ಅವ್ರು ಹೇಳಿಲ್ಲ ಹೇಳ್ತಾ ಇಲ್ಲ ನೋಡಿ. ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ನೀವು ಜ್ಞಾಪಿಸ್ಕೊಳ್ಳಿ ಸರ್, ಹೈಕಮಾಂಡ್ ಮೇಲೆ ಹೇಳಿದ್ದು ತುಂಬಾ ಕಡಿಮೆ, ಹೆಚ್ಚು ಅಂದ್ರೆ ಒಂದು 4 ಸತಿ ಹೈಕಮಾಂಡ್ ಪದ ಬಳಸಿರ್ಬೋದು ಅವರು. ಯಾಕೆಂದ್ರೆ ಅವರ ಈಗೋ ಬಿಟ್ಕೊಳ್ಳಲ್ಲ, ಅದಕ್ಕೆ ಯಾವ ಕಾರಣಕ್ಕೂ ಬಿಟ್ಕೊಳ್ಳಲ್ಲ. ಇವರು ನಿಂತು ಬಿಟ್ಟಿದ್ದಾರೆ, ಸರೆಂಡರ್ ಆಗಿ ನಿಂತು ಬಿಟ್ಟಿದ್ದಾರೆ. ಅದಕ್ಕಾಗಿನೇ ದೇವೇಗೌಡರು ಒಂದು ಬಾಂಬ್ ಸಿಡಿಸಿದ್ದು ಏನು ಅಂತ ಹೇಳಿದ್ರೆ, ಇವರು ಹೈಕಮಾಂಡ್ ಮಾತನ್ನು ಅಷ್ಟೊಂದು ಚಾಚು ತಪ್ಪದೆ ಕೇಳ್ತಕ್ಕಂಥ ಪ್ರವೃತ್ತಿ ಸಿದ್ದರಾಮಯ್ಯನವರಿಲ್ಲ. ಸಿದ್ದರಾಮಯ್ಯನವರಲ್ಲಿ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಬಿಡದಿ ಒಂದು ಸ್ಕೀಮು ಏನಿದೆ ಅದನ್ನು ಮಾಡಿಸ್ಬೇಕಾಯ್ತಂದ್ರೆ ಸಿದ್ದರಾಮಯ್ಯ ಕರೆಕ್ಟ್ ವ್ಯಕ್ತಿ ಅಲ್ಲ. ಈಗ DK ಶಿವಕುಮಾರ್ ಅವ್ರನ್ನ ಏನಪ್ಪ ಅಂದರೆ ಇದನ್ನು ಮಾಡಬೇಕು, ಏನು ಮುಖ್ಯಮಂತ್ರಿ ಮಾಡಬೇಕು, ಮಾಡಿದ್ರೆ ಮಾತ್ರ ಈ ಬಿಡದಿ ಒಂದು ಸ್ಕೀಮ್ ಆಗುತ್ತೆ ಅಂತಕ್ಕಂಥ ಒಂದು ಬಾಂಬನ್ನು ಹಾಕಿದ್ರು ಅವರು. ಅದು ಅವರು ಆರೋಪ ಮಾಡಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ಸತ್ಯ ಏನು ಅಂತೇಳಿ. ಆದರೆ ಅಲ್ಲಿ ಒಂದು ಈಗೇನೋ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮಾತಿಗೆ ಹೈಕಮಾಂಡ್ ಅಂತ ಇರಲಿಲ್ಲ ಅಂತಕ್ಕಂಥದ್ದು ಒಂದು ಮಾತು ಸತ್ಯ. ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ವಾಭಿಮಾನ, ಆತ್ಮಾಭಿಮಾನ ಇತ್ತು. ಅದು ಎಲ್ಲವನ್ನೂ ಮೀರಿ ಎಲ್ಲ ಒಂಥರ ಗುಲಾಮಗಿರಿಗೊಳಗಾಗಿ ಮಾಡ್ತಕ್ಕಂಥ ಪ್ರವೃತ್ತಿ ಜಾಯಮಾನ ಅವ್ರದ್ದಲ್ಲ ಅಂತಕ್ಕಂಥದ್ದು. ಆದರೆ ಈಗ ಇತ್ತೀಚೆಗೆ ಹೇಸಿಗೆ ಬರೆಸ್ತಕ್ಕಂಥ ರೀತಿಯಲ್ಲಿ ಪ್ರತಿಯೊಂದು ಮಾತಿಗೂ ಅಲ್ಲಿ ಕರೆದಿಲ್ಲ, ಇನ್ನು ಹೋಗ್ತೀನಿ, ಯಾವಾಗ ಕರೀತಾರ ಅವಾಗ ಹೋಗ್ತೀನಿ ನಾನು, ಹೌದಾ? ಹಾಂ, ಏನಿದೆ ಇದನ್ನೆಲ್ಲ ಹೇಳಿದ್ರೆ ಇಡೀ ಜನರು ಇವತ್ತು ಕಾಂಗ್ರೆಸ್ಸಿಗೆ ಅಭೂತಪೂರ್ವವಾದಂಥ ಜಯ ದೊರಕಿಸಿಕೊಟ್ಟಿದ್ದಾರೆ. ಅದನ್ನು ಲೆಕ್ಕಕ್ಕಿಟ್ಕೋಬೇಕು. ಯಾರು? ಖರ್ಗೆ ಅವರು ಇಟ್ಕೋಬೇಕು, ರಾಹುಲ್ ಗಾಂಧಿ ಅವರು ಇಟ್ಕೋಬೇಕು, ಮತ್ತು ಈ ಶಿವಕುಮಾರ್ ಅವರು ಇಟ್ಕೋಬೇಕು. ಇದು ಜನರ ಪ್ರತಿನಿಧಿಯಾಗಿ ಕರ್ನಾಟಕದ ಜನ ವಾಂತಿ ಆಗುವಷ್ಟು ಬಹುಮತ ಕೊಟ್ರೆ, ಈ ಬಹುಮತ ಅಂತ ತಗೊಂಡೋಗಿ ಡೆಲ್ಲಿಯ ಯಾರ್ದೋ ಪಾದಕ್ಕೆ ಅರ್ಪಿಸಿ ಅವ್ರು ಹೇಳ್ದಾಗ ಕೇಳ್ತೀನಿ, ಅವ್ರು ಹೇಳಿದ ಮಾಡ್ತೀನಿ ಅಂತ ಡೊಗ್ಗು ಸಲ ಮಾಡ್ಕೊಂಡು ಕೂತ್ಬಿಟ್ರೆ ನೀವು ಎಲ್ಲಿಗೆ ಬರುತ್ತೆ ಇದು? ಕರೆಕ್ಟ್ ಆಗಿದೆ. ನಿಮ್ಮ ಶಾಸಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು. ನಿಮ್ಮ MLAಗಳು ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ? ಅವ್ರು ಅರ್ಥ ಮಾಡ್ಕೋಬೇಕದನ್ನ ಅಂತ ಹೇಳ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋತಾ ಇಲ್ಲ, MLAಗಳ ನೋವುಗಳನ್ನ ನೀವು ಅರ್ಥ ಮಾಡ್ಕೋತಾ ಇಲ್ಲ, ಕರ್ನಾಟಕ ಜನರ ಕಷ್ಟದ ಬಗ್ಗೆ ನೀವು ಅರ್ಥ ಮಾಡ್ಕೋತಾ ಇಲ್ಲ. ನೀವು ದೆಹಲಿಯ ದೊರೆಗಳ ಅವರು ಏನಂತ ಹೇಳಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದೇ ಪ್ರಹಸನನ ಕಳೆದ 1 ವರ್ಷದಿಂದ ಸರ್ ಕರ್ನಾಟಕದಲ್ಲಿ ಆಡಳಿತ ಸಿಕ್ಕಿದೆಯಾ? ಕಳೆದ 1 ವರ್ಷದಿಂದ ಕರ್ನಾಟಕ ಜನರಿಗೆ ಆಡಳಿತ ಸಿಕ್ಕಿದೆಯಾ? ಕಳೆದ 1 ವರ್ಷದಿಂದ ಸರ್ಕಾರ ಇತ್ತಾ? ಇಲ್ಲಿ ಸರ್ಕಾರ ಇತ್ತಾ? ಬರೀ ಕುರ್ಚಿ ಕಿತ್ತಾಟ, ಬರೀ ಕುರ್ಚಿ ಕಿತ್ತಾಟ, ಬರೀ ಇವ್ರನ್ನ ಮುಗಿಸೋದು, ಅವ್ರನ್ನ ಮುಗಿಸೋದು, ಇವನ್ನ ಪರ್ಚೇಸ್ ಮಾಡೋದು, ಇವನ್ನ ಹೈಜಾಕ್ ಮಾಡೋದು, ಇಷ್ಟೇ ನಡೀತಾ ಇದೆ ವಿನಃ ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಇದೆಯಾ? ಫಾರಿನ್ ಟ್ರಿಪ್ಪು, ಡೆಲ್ಲಿ ಟ್ರಿಪ್ಪು, ಇವೇ ಕಳೆದ 1 ವರ್ಷದಿಂದ ರಾಜ್ಯದ ಕರ್ನಾಟಕದಲ್ಲಿ ಸರ್ಕಾರವೇ ಇಲ್ಲ. ಇಲ್ಲ ಸರ್, ಈ ಸತ್ಯನ ಒಪ್ಕೋಬೇಕು. ಬಿಜೆಪಿ ಹೇಳ್ತಾರೋ ಗೊತ್ತಿಲ್ಲ, JDSನವ್ರು ಹೇಳ್ತಾರೋ ಗೊತ್ತಿಲ್ಲ, ನಾವು ಹೇಳ್ತೀವಿ ಸರ್ಕಾರವೇ ಇಲ್ಲ. ಕಳೆದ 1.25 ವರ್ಷದಿಂದ ಸರ್ಕಾರವೇ ಇಲ್ಲ. ಬರೀ 2 ಫ್ರಾಕ್ಷನ್ ಆಗ್ಬಿಟ್ಟು 2 ಗುಂಪುಗಳಾಗೋಗ್ಬಿಟ್ಟಿದೆ, 3 ಗುಂಪುಗಳಾಗಿದೆ. ಈ 3 ಗುಂಪುಗಳ ಮೇಲಾಟದಲ್ಲಿ ಇಲ್ಲಿ ಸರ್ಕಾರ ಆಡಳಿತ ಯಂತ್ರ ಕೂಸ್ತು ಬಿದ್ದು ಮಲಗಿದೆ, ಆರಾಮಾಗಿ ನಿದ್ದೆ ಮಾಡ್ತಾ ಇದೆ. ಜನ ಕಂಗಾಲಾಗಿದ್ದಾರೆ, ಸಾವಿರಾರು ಸಮಸ್ಯೆಗಳು, ಕೇಳೋರು ದಿಕ್ಕಿಲ್ಲ. ಇವರು ಯಾರನ್ನ ಹೆದರಿಸ್ಬೇಕು, ಯಾರನ್ನ ಬೆದರಿಸ್ಬೇಕು, ಯಾರನ್ನ ಪರ್ಚೇಸ್ ಮಾಡಬೇಕು, ಯಾರಿಗೆ ನಮಸ್ಕಾರ ಹೊಡಿಬೇಕು, ಯಾರ ಪಾದ ನೆಕ್ಕಬೇಕು, ಇದರಲ್ಲೇ ಮುಳುಗೋಗ್ತಾ ಇದ್ದೀವಿ ನಾವು. ನಿಮ್ಗೇನಾದ್ರು ನಿಜವಾದ ಆಡಳಿತದ ಇಚ್ಛಾಶಕ್ತಿ ಇದ್ದರೆ, ಆಡಳಿತ ಕೊಡಬೇಕು ಅನ್ನೋ ಮನಸ್ಸಲ್ಲಿದ್ದರೆ ನೀವು ಹೋಗಿ ಇಲ್ಲ ಇದು ತಪ್ಪು ಇದು ಅಂತ ಕನ್ವಿನ್ಸ್ ಮಾಡಿ, ಅದು ಯಾರು ನಿಮ್ಮ ಕರ್ಮ, ಅದು ಅವ್ರ ಪರ್ಮಿಷನ್ ತಗೊಳ್ಳೇಬೇಕಾದ ಅನಿವಾರ್ಯತೆಯಲ್ಲಿ ನೀವಿದ್ದರೆ ಅವ್ರು ಕನ್ವಿನ್ಸ್ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಕೆಲಸ ಶುರು ಮಾಡೋಕ್ಕೆ ಹೇಳಿ. ಆಮೇಲೆ ಇನ್ನೊಂದು ಏನು ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದೇನೆಂದರೆ, ಒಂದು ದೊಡ್ಡ ಆತಂಕ ಇದೆ. ನೀವು 1 ಮ್ಯಾನ್ ಶೋ ರನ್ ಮಾಡ್ತಾ ಇದ್ದೀರಿ. ಆ 1 ಮ್ಯಾನ್ ಶೋ ನಿಮಗೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಬೀಳ್ತಾ ಇದೆ. ಮೊನ್ನೆ ಪ್ರೆಸ್ ಮೀಟಲ್ಲಿ ಕೂತು ನೀವು ಹೇಳಿದ್ರಿ ಏನೋ ನನ್ನನ್ನು ಜೈಲಿಗೆ ಕಳಿಸೋ ಪ್ರಯತ್ನ ನಡೀತಾ ಇದೆ ಅಂತ. BJP ಹೇಳ್ತಾ ಇದ್ದಾರೆ ಅದನ್ನು, ಪ್ರಹ್ಲಾದ್ ಚಾ ಅವ್ರು ಹೇಳ್ತಾ ಇದ್ದಾರೆ. ಪ್ರಹ್ಲಾದ್ ಚಾ ಹೇಳಿದ್ರು ಮರ್ಸಿ ಗಿಟ್ಸ್ಕೊಳಕ್ಕೆ ಮಾಡ್ತಾ ಇದ್ದಾರೆ ಅಂತ, ತುಂಬ ಸ್ಟ್ರಾಟಜಿಕಲಿ ಮಾತಾಡ್ತಾ ಇದ್ದಾರೆ. ಬಿಡದಿಲಿ ಇಂಪ್ಯಾಕ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೊರಗಡೆ ಅದು ಇಂಪ್ಯಾಕ್ಟ್ ಆಗುತ್ತೆ. CM ಸಾಫ್ಟಾಗಿ ಹೋಗ್ತಾ ಇದ್ದಾರಲ್ಲಪ್ಪ, ನನಗೆ ಹೊಡಿರಿ ಪರ್ಕೆಲಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಮೆಲೋಡ್ರಾಮಾಗಳು ಬಿಟ್ಬಿಡಿ. ನೀವು ಫಸ್ಟು ನಿಮ್ಮ ಶಾಸಕರ ವಿಶ್ವಾಸ ಗಳಿಸುವ ಕೆಲಸವನ್ನು ಫಸ್ಟ್ ಮಾಡಿ. ಇಲ್ಲದೇ ಇದ್ರೆ ಏನಾಗುತ್ತೆ, ಇವರೆಲ್ಲರ ಕಣ್ಣು ನೀವು 1 ಮ್ಯಾನ್ ಶೋ ನಡೆಸ್ತಾ ಹೋಗ್ತಾ ಇದ್ರೆ ಎಲ್ಲರ ಕಣ್ಣು, BJP ಕಣ್ಣು ನಿಮ್ಮ ಮೇಲೆ ಬೀಳ್ತದೆ, JDSನವ್ರ ಕಣ್ಣು ನಿಮ್ಮ ಮೇಲೆ ಬೀಳ್ತದೆ, ರಾಜ್ಯ ನಾಯಕರ ಕಣ್ಣು ನಿಮ್ಮ ಮೇಲೆ ಬೀಳ್ತದೆ, ಬಿಸ್ನೆಸ್ ಹೌಸ್ಗಳ ಕಣ್ಣು ನಿಮ್ಮ ಮೇಲೆ ಬೀಳ್ತದೆ, ಕೇಂದ್ರದ ಸರ್ಕಾರದ ಕಣ್ಣು ನಿಮ್ಮ ಮೇಲೆ ಬೀಳ್ತದೆ, ಕೇಂದ್ರದ ಏಜೆನ್ಸಿಗಳ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ಅಷ್ಟು ಇನ್ನು 20 ಜನ ಮಿನಿಸ್ಟ್ರಿಗಳು ಬಂದು ಸಂಪುಟ ವಿಸ್ತರಣೆ, ಏನೋ ಪದಗ್ರಹಣ, ಹೊಸ ಕಚೇರಿ ಪೂಜೆ ಇತ್ಯಾದಿ ಇತ್ಯಾದಿ ಅವರು ಕೆಲಸ ಶುರು ಮಾಡ್ತಾರೆ. ಸೊ ಅಟ್ಲೀಸ್ಟ್ ಕಾನ್ಸಂಟ್ರೇಷನ್, ಎಲ್ಲರ ಫೋಕಸ್ಸು ಬೇರೆ ಕಡೆ ಹೋಗುತ್ತೆ. ನಿಮ್ಮ ಒಬ್ಬರನ್ನ ಎಲ್ಲರೂ ಈಗ
ಎಲ್ಲ ಏನೋ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಥರ ನೀವು ಏನೇ ಮಾಡಿದ್ರು ನಿಮ್ಮ ತಲೆಗೆ ಬರ್ತಾ ಇದೆ. ನೀವು ಒಬ್ಬರೇ ಫೇಸ್ ಮಾಡ್ತಾ ಇದ್ದೀರಿ, ಒಬ್ಬರೇ ಮಾತಾಡ್ತಾ ಇದ್ದೀರಿ, ಒಬ್ಬರೇ ಆನ್ಸರ್ ಮಾಡ್ಕೊಂಡು ಕೂತಿದ್ದೀರಿ ಸುದೀರ್ಘವಾಗಿ. ಆಮೇಲೆ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಕೂತ್ಕೊಂಡು ಕಾಯ್ತಾ ಇದ್ದೀರಿ. ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಮುಖ್ಯಮಂತ್ರಿಗಳು ನೀವು, ನಿಮಗೆ ಕರ್ನಾಟಕ ಜನರಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಬಿ ಜೆ ಪಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ನಿಮ್ಮನ್ನು ತುಂಬ ಜನ ಇಷ್ಟಪಡಲಿ ಕೆಲವು ಜನ ಇಷ್ಟಪಡದೇ ಇರಲಿ, ನೀವು ಈ ರಾಜ್ಯದ ಮುಖ್ಯಮಂತ್ರಿ. ಆ ಕುರ್ಚಿಯ ಘನತೆ ಕಾಪಾಡ್ಕೊಳ್ಳೋದ್ರಲ್ಲಿ ಏನು ಬೇಕೋ ಅದನ್ನು ಮಾಡಿ, ದಿಟ್ಟವಾಗಿ ಮಾಡಿ. ಕರ್ನಾಟಕ ಜನ ನೀವು ಹೇಳ್ತಿದ್ರಲ್ಲ ಇನ್ನೂ ನಾನು ಬರೀ 2 ವರ್ಷಕ್ಕೆ ಸಾಕ ಅಂತ ಹೇಳ್ತಾ ಇದ್ರಲ್ಲ, ಇನ್ನೂ ನೆಕ್ಸ್ಟ್ ನೀವು ಕನಸು ಕಾಣಬೇಕು ಅಂದರೆ ನೀವು ದಿಟ್ಟತನ ತೋರಿಸ್ಬೇಕು. ನೀವು ಸಾಫ್ಟ್ ಆಗಿದ್ದೀರಿ, ಸಾಫ್ಟ್ ಅಂದರೆ ಸರೆಂಡರ್ ಆಗಬೇಡಿ ಅಂತ. ನೀವು ಸಾಫ್ಟ್ ಆಗಿದ್ದೀರಿ, ನಿಮ್ಮ ಟೋನ್ ಚೇಂಜ್ ಆಗಿದೆ, ಮುತ್ಸದ್ದಿತನ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀರಿ. ಅದರ ಅರ್ಥ ನೀವು ಸರೆಂಡರ್ ಆಗಬೇಕು ಅಂತ ಅಲ್ಲ ಅಲ್ವಾ? ನಿಮ್ಮ ಯೋಗ್ಯತೆ ಇರೋದ್ರಿಂದನೇ ಮುಖ್ಯಮಂತ್ರಿ ಪದವಿ ಕೊಟ್ಟಿರೋದು, ಯಾರ್ದೋ ಭಿಕ್ಷೆ ಅಲ್ಲ ಅದು. ನೀವು ಅರ್ನ್ ಮಾಡಿರೋದು, ಹೌದು. ನೀವು ನೀವು ಕಟ್ಟಿ ಹಾಕಿರೋ ಕುದುರೆ ಅದು. ನೀವು ರೈಡ್ ಮಾಡಿ ಯಾಕೆ ನಿಮ್ಮ ಅಧಿಕಾರನ ಅವ್ರು ಇನ್ನೊಬ್ರು ಯಾರ ಹತ್ರ ಬಿಟ್ಕೊಡ್ತೀರಿ? ಇನ್ನೊಬ್ಬರು ಯಾಕೆ ಕಾಯ್ತೀರಿ? ಅಲ್ಲೋಗಿ ಯಾಕೆ ಕಾಯ್ತೀರಿ? ಹೇಳಿ, ಕ್ಲಿಯರಾಗಿ ಹೇಳಿ ಅವ್ರಿಗೆ. DLF ವಿಚಾರ ತರ್ತಾ ಇದ್ದಾರೆ. ಇನ್ನೊಂದು ಮಾಹಿತಿ ಬಂತು ನನಗೆ, ಯಾರೋ ಹೇಳ್ತಾ ಇದ್ರು, ಇಡೀ DLF ಪ್ರಕರಣದಲ್ಲಿ ಸುದ್ದಿ ಹರಿದಾಡ್ತಾ ಇದೆಯಲ್ಲ, DLFಗೆ ಇಷ್ಟು ಕಿಕ್ ಬ್ಯಾಕ್ ಕೊಟ್ಬಿಟ್ಟಿದ್ದಾರೆ, ಇಷ್ಟು ಎಕರೆ ಜಮೀನು ಮಾಡಿಕೊಟ್ಬಿಟ್ಟಿದ್ದಾರೆ, ಅದ್ಯಾರೋ MLA ಹಿಡಿದು ಇನ್ನೇನೋ ಮಾಡಿಬಿಟ್ಟಿದ್ದಾರೆ, DLF ಕರ್ಕೊಂಬಂದು ಒನ್ ಆಫ್ ದ ಶೇರ್ ಹೋಲ್ಡರ್ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ. ಇದೆಲ್ಲ ಮಾಹಿತಿನ ಕೊಟ್ಟಿರೋದು ನಿಮ್ಮ ಪಕ್ಷದವರಂತೆ. ನಿಮ್ಮ ವಿರುದ್ಧ ನಿಮ್ಮ ಲೀಡರ್ಗಳು ಒಂದಾಗಿ ನಿಮ್ಮ ಎದುರಾಳಿಗಳಿಗೆ ಮಾಹಿತಿ ರವಾನೆ ಮಾಡ್ತಾ ಇದ್ದಾರಂತೆ. DLF ವಿಚಾರ ಬಂದಿದ್ದು ನಿಮ್ಮ ಪಾರ್ಟಿಯಿಂದಾನೇ ಅಂತೆ. ಇದು ಅಸ್ತ್ರ ಅಂತ ಕೊಟ್ಟಿದ್ದು ನಿಮ್ಮ ಪಕ್ಷದವರೇ ಅಂತೆ. ಇದೆಲ್ಲ ನ್ಯೂಸೆನ್ಸ್ ವ್ಯಾಲ್ಯೂ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನೀವು ಮೊದಲು ಸಂಪುಟ ವಿಸ್ತರಣೆ ಮಾಡಿಬಿಡ್ಬೇಕು. ಏನೂ ಆಗೋದಿಲ್ಲ. ಆಮೇಲೆ ಗ್ರಾಂಟ್ ಕೊಡೋದು, ಅಸಮಾಧಾನಿತ ಗ್ರಾಂಟ್ ಕೊಡೋದು, ಒಂದು ನಿಗಮ ಕೊಡೋದು, ಇನ್ನೊಂದು ಮತ್ತೊಂದು ಕಾಂಪನ್ಸೇಟ್ ಮಾಡೋದು, ನೆಕ್ಸ್ಟು ಟಿಕೆಟ್ ಖಾತ್ರಿ ಮಾಡೋದು, ಏನೋ ಒಂದು 100 ದಾರಿ ಇರುತ್ತೆ. ಆದರೆ ನಿಮ್ಮ ಕಾಲಿಗೆ ನೀವೇ ಚೈನ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಹೋಗ್ತಾ 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 ನಿಮ್ಮ ದಾರಿಗೆ ನೀವೇ ಮುಳುಗಳು ಹಾಕ್ಕೊಂಡು, ನೀವೇ ತುಳ್ಕೊಂಡು, ನೀವೇ ಕಣ್ಣೀರು ಹಾಕ್ಕೊಂಡು, ಮುಖ್ಯಮಂತ್ರಿಗಳೇ ಫಸ್ಟ್ ನೀವು ತಡ ಮಾಡದೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ. ಆಮೇಲೆ ಈ ನ್ಯೂಸೆನ್ಸ್ ವ್ಯಾಲ್ಯೂಗಳನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ.